ಶ್ರೀ ಗುರುದೇವ್. ಕನ್ಯಾ ರಾಶಿಯವರಿಗೆ ಈ 2026ರಲ್ಲಿ ನಿಮ್ಮ ದಾಂಪತ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳು ಏಕೆ ತೀವ್ರವಾಗಿ ಪರೀಕ್ಷೆಗೆ ಒಳಗಾಗಲಿವೆ, ಮತ್ತೆ ವ್ಯಾಪಾರ ಪಾಲುದಾರಿಕೆ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ನೀವು ಸಂಪೂರ್ಣ ಜಾಗ್ರತೆ ವಹಿಸುವುದು ಏಕೆ? ನಿಮ್ಮಲ್ಲಿನ ಅತಿಯಾದ ವಿಶ್ಲೇಷಣೆಯು ನಿಮ್ಮ ಮಾನಸಿಕ ಏಕಾಗ್ರತೆ ಮತ್ತು ದೈಹಿಕ ಶಕ್ತಿಯನ್ನು ಕುಗ್ಗಿಸಬಹುದೇ? ಮತ್ತೆ ಹಳೆಯ ವ್ಯಕ್ತಿಗಳ ವೈಯಕ್ತಿಕ ಸಂಬಂಧಗಳು ಮತ್ತು ಮಾತುಕತೆಗಳು ನಿಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡುವ ಅಪಾಯವಿದೆಯೇ? ಹಾಗಾದರೆ ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಲವಾರು ವಿಷಯಗಳು, ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ, ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಕನ್ಯಾ ರಾಶಿಯವರಿಗೆ ಈ 2026ರಲ್ಲಿ ಶನಿ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೈವಾಹಿಕ ಮತ್ತು ವ್ಯಾಪಾರ ಸಂಬಂಧಗಳನ್ನು ಪರೀಕ್ಷೆಗೆ ಒಳಪಡಿಸುತ್ತದೆ. ನೀವು ನಿಮ್ಮ ಸಂಗಾತಿಯಿಂದ ಅತಿಯಾದ ಜವಾಬ್ದಾರಿ, ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನ ನಿರೀಕ್ಷಿಸುತ್ತೀರಿ. ಈ ವರ್ಷ ನೀವು ತಾಳ್ಮೆ ಮತ್ತು ಧೈರ್ಯದಿಂದ ಇದ್ದರೆ ಸಂಬಂಧಗಳು ಶಾಶ್ವತವಾದ ಸ್ಥಿರತೆಯನ್ನ ಪಡೆಯುತ್ತವೆ. ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಯಾವುದೇ ರಹಸ್ಯ ಒಪ್ಪಂದಗಳಿಗೆ ಸಹಿ ಹಾಕಬಾರದು. ಸ್ವಲ್ಪ ಈ ವಿಷಯದಲ್ಲಿ ಹುಷಾರಾಗಿರಿ. ಯಾವುದೇ ಒಂದು ವ್ಯವಹಾರ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಆಸ್ತಿ ಸಂಬಂಧಪಟ್ಟಂತ ವಿಚಾರ ಆಗಿರಬಹುದು, ಸ್ವಲ್ಪ ಯೋಚನೆ ಮಾಡಿ ಅದನ್ನ ನೋಡಿಕೊಂಡು ನೀವು ಸಹಿ ಮಾಡುವಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ರಾಶಿಗೆ ಗುರು ಜೂನ್ವರೆಗೂ ಗುರು 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಮತ್ತು ಒಳ್ಳೆಯ ಬೆಳವಣಿಗೆ ಕಂಡುಬರುತ್ತೆ. ಜೂನ್ ನಂತರ ಗುರು 11ನೇ ಮನೆಗೆ ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಈ ವರ್ಷ ಅತಿ ದೊಡ್ಡ ಆರ್ಥಿಕ ಬಲ ಈ ಒಂದು ವರ್ಷದಲ್ಲಿ ಸಿಗುತ್ತೆ. ಮತ್ತೆ ನಿಮ್ಮ ಆದಾಯದ ಮೂಲಗಳನ್ನ ನೀವು ಇನ್ನಷ್ಟು ಹೆಚ್ಚು ಮಾಡಬಹುದು. ನಿಮ್ಮ ಆಸೆಗಳು ಈಡೇರುತ್ತವೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ನೀವು ಮಾಡುವ ಹೂಡಿಕೆಗಳಲ್ಲಿ ಈ ಅವಧಿ ತುಂಬಾ ಅನುಕೂಲಕರವಾಗಿರುತ್ತೆ. ಇನ್ನು ರಾಹು ಈ ಒಂದು ವರ್ಷದಲ್ಲಿ 7ನೇ ಮನೆಯಲ್ಲಿ ಶನಿಯ ಜೊತೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೈವಾಹಿಕ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಅನಿರೀಕ್ಷಿತ ಗೊಂದಲಗಳನ್ನು ತಂದುಕೊಡುತ್ತಾನೆ. ನಿಮ್ಮ ಸಂಗಾತಿಯ ಅಥವಾ ಪಾಲುದಾರರ ಆರೋಗ್ಯದ ಬಗ್ಗೆಯೂ ಅತಿ ಹೆಚ್ಚು ಜಾಗ್ರತೆ ವಹಿಸುವಂಥದ್ದು ಒಳ್ಳೆಯದು. ವ್ಯಾಪಾರದಲ್ಲಿ ಅತಿಯಾದ ಒಂದು ಮಹತ್ವಾಕಾಂಕ್ಷೆ ಮತ್ತು ರಹಸ್ಯ ವ್ಯವಹಾರಗಳಿಂದ ದೂರ ಇರುವಂಥದ್ದು ಒಳ್ಳೆಯದು. ರಾಹು ನಿಮಗೆ ದೂರದ ಪ್ರಯಾಣದ ಅವಕಾಶಗಳನ್ನ ಮಾಡಿಕೊಡುತ್ತಾನೆ. ಇನ್ನು ಕೇತು ನಿಮಗೆ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುತ್ತೆ. ನೀವು ಅತಿಯಾಗಿ ಯೋಚಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಅತೃಪ್ತಿಯನ್ನ ಅನುಭವಿಸಬಹುದು. ಆಧ್ಯಾತ್ಮಿಕ ವಿಷಯಗಳಿಗೆ ಹೆಚ್ಚು ಗಮನ ನೀಡಿ. ನಿಮ್ಮ ದೈನಂದಿನ ಜೀವನದಲ್ಲಿ ಶಿಸ್ತು ಮತ್ತು ನಿಯಮಗಳನ್ನ ಪಾಲಿಸುವಂಥದ್ದು ಒಳ್ಳೆಯದು. ಇನ್ನು ಬುಧ 1ನೇ ಮನೆಯಲ್ಲಿ ಮತ್ತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನಿಖರತೆ, ವಿಶ್ಲೇಷಣೆ ಮತ್ತು ಒಂದಿಷ್ಟು ಕೌಶಲ್ಯದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಬುಧ ಬಲದಿಂದ ನಿಮ್ಮ ತಾರ್ಕಿಕ ಸಾಮರ್ಥ್ಯ ಹೆಚ್ಚುತ್ತದೆ. ಆದರೆ ವಕ್ರ ಚಲನೆಯ ಸಮಯದಲ್ಲಿ ದಾಖಲೆಗಳ ಪರಿಶೀಲನೆ, ಸಹಿ ಹಾಕುವ ಮತ್ತು ಹಣಕಾಸಿನ ಮಾತುಕತೆಯಲ್ಲಿ ಸಂಪೂರ್ಣ ಜಾಗ್ರತೆ ವಹಿಸಬೇಕು. ಇನ್ನು ಶುಕ್ರ 2ನೇ ಮನೆಯಲ್ಲಿ ಮತ್ತು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ, ಅದೃಷ್ಟ ಮತ್ತು ಕೌಟುಂಬಿಕ ಸುಖ ಇನ್ನಷ್ಟು ಹೆಚ್ಚಾಗುತ್ತದೆ. 2ನೇ ಮನೆಯ ಶುಕ್ರನ ಅಧಿಪತ್ಯದಿಂದಾಗಿ ಕುಟುಂಬದ ಸಂತೋಷ ಮತ್ತು ಸಂಪತ್ತು ಇರುತ್ತದೆ. ನಿಮ್ಮ ಮಾತುಗಾರಿಕೆಯಲ್ಲಿ ಸೌಮ್ಯತೆ ಇರುತ್ತದೆ. ದೂರ ಪ್ರಯಾಣಗಳು ನಿಮಗೆ ಲಾಭ ತಂದುಕೊಡುತ್ತದೆ. ಇನ್ನು ಕುಜ 3ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮಲ್ಲಿರೋ ಧೈರ್ಯ, ಶಕ್ತಿ ಮತ್ತು ಪರಾಕ್ರಮ ಹೆಚ್ಚಾಗುತ್ತದೆ. ಆದರೆ 5ನೇ ಮನೆಯ ಅಧಿಪತಿಯಾದ ಕಾರಣ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಅಥವಾ ಸಾಲದ ವಿಚಾರದಲ್ಲಿ ತೊಂದರೆ ಉಂಟಾಗಬಹುದು. ನಿಮ್ಮ ಸಹೋದರರೊಂದಿಗೆ ವ್ಯವಹಾರ ಮಾಡುವಾಗ ಸ್ವಲ್ಪ ತಾಳ್ಮೆ ಮತ್ತೆ ಅಗತ್ಯವಾಗಿರುತ್ತೆ. ಇನ್ನು ಸೂರ್ಯ ನಿಮ್ಮ ರಾಶಿಗೆ 12ನೇ ಮನೆಗೆ ವ್ಯಯಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಖರ್ಚುಗಳು ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡುವಂಥದ್ದು ಒಳ್ಳೆಯದು. ವಿದೇಶಿ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಸೂರ್ಯ ಬಲವಿರುವಾಗ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಿದ್ದರೂ 12ನೇ ಮನೆಯ ಅಧಿಪತಿಯಾದ ಕಾರಣ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಂಥದ್ದು ಒಳ್ಳೆಯದು. ಇನ್ನು ಚಂದ್ರ 11ನೇ ಮನೆಗೆ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಆದಾಯ, ಆಶಯಗಳ ಈಡೇರಿಕೆ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನ
ಕಾಪಾಡಿಕೊಳ್ಳಬೇಕು. ಚಂದ್ರನ ಒಂದು ಸಂಚಾರದಿಂದಾಗಿ ನಿಮ್ಮ ಸಾಮಾಜಿಕ ಸಂಪರ್ಕಗಳಿಂದ ಆರ್ಥಿಕ ಲಾಭ ದೊರೆಯುತ್ತದೆ. ಹಣಕಾಸಿನ ವಿಷಯದಲ್ಲಿ ನೀವು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರವಾಗಿರಿ. ಇನ್ನು ಜೂನ್ ತಿಂಗಳಿನ ನಂತರ ಗುರು 11ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಆರ್ಥಿಕ ಸುಧಾರಣೆ ಖಚಿತವಾಗಿರುತ್ತೆ. 7ನೇ ಮನೆಯ ಶನಿ ರಾಹುವಿನಿಂದಾಗಿ ಪಾಲುದಾರಿಕೆ ವ್ಯಾಪಾರದಲ್ಲಿ ಒತ್ತಡ ಇರುತ್ತದೆ. ಆದರೆ ನಿಮ್ಮ ವಿಶ್ಲೇಷಣಾತ್ಮಕ ಸ್ವಭಾವದಿಂದ ಕಾನೂನು ಸಂಬಂಧಪಟ್ಟಂತ ತೊಡಕುಗಳನ್ನು ನಿವಾರಿಸುತ್ತೀರಿ. ಇನ್ನು 2ನೇ ಮನೆಯ ಶುಕ್ರನ ಆಧಿಪತ್ಯದಿಂದ ಹಣಕಾಸು ಬಲಿಷ್ಠವಾಗಿರುತ್ತೆ. ಆದರೆ ಹೂಡಿಕೆ ಮಾಡುವಾಗ ಅತಿಯಾದ ಒಂದು ವಿಶ್ಲೇಷಣೆ ಮಾಡಬೇಡಿ. ಲಾಭ ಸ್ಥಾನದ ಗುರುಬಲದಿಂದ ಆದಾಯ ಹೆಚ್ಚಾಗುತ್ತದೆ. ಆದರೆ 8ನೇ ಮನೆಯ ಅಧಿಪತಿ ಕುಜನ ಸಂಚಾರವನ್ನು ಗಮನಿಸಿ ಹೂಡಿಕೆ ಮಾಡಬೇಕಾಗುತ್ತೆ. ಸ್ವಲ್ಪ ಹೂಡಿಕೆ ಮಾಡುವ ಸಮಯದಲ್ಲಿ ಜಾಗ್ರತೆಯಿಂದ ಇರಿ. ಎಷ್ಟು ನೀವು ಹೂಡಿಕೆ ಮಾಡಬೇಕು, ಯಾವ ರೀತಿ ಪ್ಲಾನ್ ಮಾಡಬೇಕು ಅದನ್ನ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಒಂದು ರಾಶಿಯಲ್ಲಿ ಕೇತು ಮತ್ತು 7ನೇ ಮನೆಯಲ್ಲಿ ಶನಿಯಿಂದಾಗಿ ಮಾನಸಿಕ ಆಯಾಸವಾಗುತ್ತೆ. ಜೀರ್ಣಕ್ರಿಯೆ ಮತ್ತು ಸ್ನಾಯುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಪ್ರತಿನಿತ್ಯ ಧ್ಯಾನ ಮತ್ತು ಒಂದಿಷ್ಟು ಒಳ್ಳೆಯ ಆಹಾರ ಪದಾರ್ಥಗಳನ್ನ ನೀವು ಸೇವನೆ ಮಾಡುವಂಥದ್ದು ಒಳ್ಳೆಯದು. ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಈ ವರ್ಷ ತಾಳ್ಮೆ ಮತ್ತು ಹೊಂದಾಣಿಕೆ ಮುಖ್ಯವಾಗಿರುತ್ತೆ. 7ನೇ ಮನೆಯ ಶನಿ ಮತ್ತು ರಾಹು ಸಂಬಂಧವನ್ನು ಈ ಒಂದು ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ತೊಂದರೆಗಳು ಉಂಟು ಮಾಡುತ್ತವೆ. ಸ್ವಲ್ಪ ಹುಷಾರಾಗಿರಿ. ನೀವು ಯಾವುದೇ ರಹಸ್ಯಗಳನ್ನ ಸಂಗಾತಿಯಿಂದ ಮುಚ್ಚಿಡಬಾರದು. 2ನೇ ಮನೆಯ ಶುಕ್ರನಿಂದ ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಇನ್ನು ವೀಕ್ಷಕರೇ, ಈ ಒಂದು ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆರ್ಥಿಕ ಲಾಭದೊಂದಿಗೆ ದೊಡ್ಡ ಸ್ಥಿರತೆಯನ್ನ ನೀವು ಕಾಣುತ್ತೀರಿ. ಮತ್ತೆ ನಿಮಗೆ ಅತಿ ಹೆಚ್ಚು ಬುದ್ಧಿವಂತಿಕೆಯಿಂದ ನಿಮ್ಮ ಸಂಬಂಧಗಳನ್ನು ನಿರ್ವಹಿಸಲು ಈ ಒಂದು ಸಮಯದಲ್ಲಿ ನೀವು ಉಪಯೋಗ ಮಾಡಿಕೊಳ್ಳಬೇಕು. ಜೂನ್ ತಿಂಗಳಿನ ನಂತರ ಗುರು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತಾನೆ. ಕನ್ಯಾ ರಾಶಿಯವರು ಸಣ್ಣ ವಿವರಗಳನ್ನು ನಿರ್ವಹಿಸುವ ಶಕ್ತಿ ಹೊಂದಿರುತ್ತಾರೆ. ಈ ಶಕ್ತಿಯನ್ನು ಬಳಸಿ ದಾಂಪತ್ಯದಲ್ಲಿನ ಸವಾಲುಗಳನ್ನು ಜಯಿಸಿ. ನಿಮ್ಮ ವಿಶ್ಲೇಷಣೆ ಮತ್ತು ವಿವೇಕವೇ ನಿಮ್ಮ ಯಶಸ್ಸಿನ ಮೂಲವಾಗಿರುತ್ತೆ. ಶುಭವಾಗಲಿ. ಇನ್ನು ವೀಕ್ಷಕರೇ, ಈ ವರ್ಷ ನೀವು ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ಕನ್ಯಾ ರಾಶಿಯವರು ಈ ವರ್ಷದಲ್ಲಿ ನಿಮ್ಮ ದಾಂಪತ್ಯ ಮತ್ತು ವಿಳಂಬದ ನಿವಾರಣೆಗಾಗಿ ಪ್ರತಿ ಶನಿವಾರದ ದಿನ ನಿರ್ಗತಿಕರಿಗೆ ಅಥವಾ ಹಿರಿಯರಿಗೆ ಸೇವೆ ಸಲ್ಲಿಸಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ. ಇನ್ನು ಆರೋಗ್ಯ ಮತ್ತು ಮಾನಸಿಕ ಶಾಂತಿಗಾಗಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಲು ದುರ್ಗಾದೇವಿಯ ಆರಾಧನೆ ಮಾಡಿ ಸಸ್ಯಾಹಾರವನ್ನು ಸೇವನೆ ಮಾಡಿ. ಇದರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಈ ವರ್ಷದಲ್ಲಿ ಕಂಡುಬರುತ್ತೆ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.